ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಬಂದು ಹುಣ್ಣಿಮೆ ಇದೆ ಅಲ್ವಾ? ಸೊ ಹಾಗಾಗಿ ಈ ಕೆಟ್ಟ ಶಕ್ತಿಗಳು ಅನ್ನೋದು ಹುಣ್ಣಿಮೆ ದಿನ ಹಾಗೇನೆ ಅಮಾವಾಸ್ಯೆ ದಿನ ತುಂಬಾನೇ ಸಂಚಾರ ಮಾಡ್ತಾ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂತ ಈ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ನೆಗೆಟಿವಿಟಿ ಇದ್ರೆ, ಅಕಸ್ಮಾತ್ ಅಂದ್ರೆ ಯಾವ್ದಾದ್ರೂ ಒಂದು ಕೆಟ್ಟ ಶಕ್ತಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದ್ರೆ, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಗಾಯ್ಸ್, ಈ ಕೆಟ್ಟ ಶಕ್ತಿಗಳು ಅನ್ನೋದು ಮನೆನ ಆವರಿಸ್ಕೊಂಡ್ರೆ ನಿಜವಾಗ್ಲೂ ಮನೆಯಲ್ಲಿ ಯಾವುದೇ ರೀತಿ ನಮ್ಗೆ ಒಳ್ಳೇದಂತೂ ಆಗೋದಿಲ್ಲ. ಆಯ್ತಾ? ನೀವು ಯಾವುದೇ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಅಷ್ಟೇನೆ ಫುಲ್ಲು ಅದು ಕೆಟ್ಟದೇ ಆಗ್ತಾ ಹೋಗುತ್ತೆ. ಹಾಗೇನೆ ಮನೆಯಲ್ಲಿ ಕಿರಿಕಿರಿ ಆಗಿರಬಹುದು, ಜಗಳ ಆಗಿರಬಹುದು, ಅಪ್ಪ ಅಮ್ಮನ ಜೊತೆ ಜಗಳ ಆಗಿರಬಹುದು, ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಗಂಡನ ಜೊತೆ ಜಗಳ ಆಗಿರಬಹುದು, ಮಕ್ಕಳ ಜೊತೆ ಜಗಳ ಆಗಿರಬಹುದು. ಈ ರೀತಿ ಯಾವ್ದಾದ್ರೂ ಒಂದು ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಆಯ್ತಾ? ಯಾಕಂದ್ರೆ ಒಂದು ಕೆಟ್ಟ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಆವರಿಸ್ಕೊಂಡಿದ್ರೆ, ನಮ್ಮ ಮನೆಯಲ್ಲಿ ಅದು ಇದ್ರೆ ಈ ರೀತಿ ತೊಂದರೆಗಳಾಗುತ್ತೆ. ಇದ್ರ ಜೊತೆಗೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಕೂಡ ತುಂಬಾನೇ ಕಾಡುತ್ತೆ. ನೀವು ಎಷ್ಟೇ ದುಡಿದ್ರು ಕೂಡ ₹1 ಕೂಡ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ಆಯ್ತಾ? ಈ ರೀತಿ ಒಬ್ಬೊಬ್ರು ಒಂದೊಂದ್ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ನಿಮ್ಗೋಸ್ಕರನೇ ಅಂತ ಒಂದು ಪರಿಹಾರ ಶಾಸ್ತ್ರದಲ್ಲಿ ಇದನ್ನ ತಿಳಿಸ್ಕೊಟ್ಟಿರುವಂತದ್ದು. ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ನೀವು ನಾಳೆನೆ ಮಾಡ್ಬೇಕು ಇದನ್ನ, ಸರಿನಾ? ಯಾಕಂದ್ರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಕೆಟ್ಟ ಶಕ್ತಿಗಳ ಆವಾಹನೆ ತುಂಬಾ ಜಾಸ್ತಿನೇ ಇರುತ್ತೆ. ಆಯ್ತಾ? ಅಂದ್ರೆ ಈ ಒಂದು ಪರಿಹಾರನ ನೀವು ರಾತ್ರಿ 10 ಗಂಟೆ ಒಳಗಡೆ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದು ಏನೋ ಇಲ್ಲ ಗಾಯ್ಸ್. ಆಯ್ತಾ? ಕೇವಲ ಒಂದು ನಿಂಬೆಹಣ್ಣು, ಹಾಗೇನೆ ಮನೆಯಲ್ಲೇ ಯೂಸ್ ಮಾಡುವಂತ ಕಲ್ಲುಪ್ಪು, ಹಾಗೇನೆ ಕುಂಕುಮನ ನೀವು ಬಳಸ್ಕೊಂಡು ನೀವು ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ. ಸರಿನಾ? ಅದ್ ಯಾವ ರೀತಿ ಮಾಡೋದು, ಹೇಗೆ ಅಂತ ನಾನ್ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತ ಕೆಟ್ಟ ಶಕ್ತಿಗಳಾಗಿರಬಹುದು, ಇಲ್ಲ ಜನಗಳದ್ದು ಕೆಟ್ಟ ದೃಷ್ಟಿ ಬೀಳುತ್ತೆ ಅಲ್ವಾ? ನೋಡಪ್ಪ, ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲಾನು ತಗೊಳ್ತಿದ್ದಾರೆ. ಈಗ ದುಬಾರಿ ವಸ್ತುಗಳೇನಾದ್ರು ತಗೋತೀರಾ ಅಂತ ಅನ್ಕೊಳ್ಳಿ. ಆಯ್ತಾ? ಎಷ್ಟು ಚೆನ್ನಾಗಿ ದುಬಾರಿ ವಸ್ತುಗಳೆಲ್ಲ ತಗೋತಿದ್ದಾರೆ ಅವರು, ಎಷ್ಟು ಚೆನ್ನಾಗಿ ಬೆಳೀತಿದ್ದಾರೆ ಅವರು ಅಂತ ಜನಗಳದ್ದು ಕೆಟ್ಟ ದೃಷ್ಟಿ ಕೂಡ ಇರಬಹುದು. ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಲಕ್ಷ್ಮಿಯ ಆಗಮನ ಕೂಡ ಆಗುತ್ತೆ. ಈಗ ಒಂದು ಕೆಟ್ಟ ದೃಷ್ಟಿ ಹೊರ್ಗಡೆ, ಅಂದ್ರೆ ಒಂದು ಕೆಟ್ಟ ಶಕ್ತಿ ಅನ್ನೋದು ಹೊರ್ಗಡೆ ಹೋದ್ರೆ, ಇಲ್ಲ ಅಂದ್ರೆ ಕೆಟ್ಟ ದೃಷ್ಟಿ ಏನಾದ್ರೂ ಬಿದ್ದಿದ್ರೆ ಅದು ಕೂಡ ನಿವಾರಣೆ ಆದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಆಗಮನ ಮಾಡ್ತಾಳೆ. ಆಯ್ತಾ? ಇನ್ನು ಲಕ್ಷ್ಮಿ ಆಗಮನ ಮಾಡಿದ್ರೆ ನಿಜವಾಗ್ಲೂ ಬಡವ ಕೂಡ ಶ್ರೀಮಂತ ಆಗೇ ಆಗ್ತಾನೆ. ಸೊ ಹಾಗಾಗಿ ನಾನು ಹೇಳುವಂತ ಈ ಒಂದು ಚಿಕ್ಕ ತಂತ್ರನ ನೀವು ನಾಳೆ ಖಂಡಿತವಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದು ಏನೂ ಇಲ್ಲ. ಸೊ ಬನ್ನಿ, ಅದ್ ಯಾವ ರೀತಿ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೇನೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ. ತುಂಬಾ ಜನ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ. ಮನೆಯಲ್ಲಿ ಈ ತರ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ, ಪರಿಹಾರಗಳನ್ನ ಮಾಡ್ಕೊಂಡು ನಮ್ಮ ಮನೆ ಏಳಿಗೆ ಆಗೋ ರೀತಿ ಮಾಡೋ ಜವಾಬ್ದಾರಿ ನಾವು, ಅಂದ್ರೆ ನಾವು ಗೃಹಿಣಿಯರಾಗಿ ನಮ್ಮ ಮನೆ ಜವಾಬ್ದಾರಿ ನಮ್ಮನೇ ಇರುತ್ತೆ. ಆಯ್ತಾ? ಹಾಗಾಗಿ ಈ ಚಿಕ್ಕ ತಂತ್ರಗಳನ್ನ ನಾವೇ ಮಾಡ್ಕೊಳ್ಬೇಕು. ನಮ್ಮ ಮನೆ ಏಳಿಗೆ ಮಾಡೋ ರೀತಿ ನಾವೇ ಮಾಡ್ಬೇಕು. ಓಕೆನಾ? ಓಕೆ ಗಾಯ್ಸ್, ನಾಳೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಈಗ ಮಾರ್ನಿಂಗ್ ಎದ್ದೇಳ್ತೀರಾ ಅಲ್ವಾ? ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ನಾನಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಮಿಕ್ಸ್ ಮಾಡ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ದೋಷಗಳಿದ್ರು ಕೂಡ, ಶನಿ ದೋಷ, ಗ್ರಹ ದೋಷ, ಯಾವುದೇ ರೀತಿ ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ. ಆಯ್ತಾ? ಅದಾದ್ಮೇಲಿಂದ ನೀವು ಮಾಮೂಲಿ ಅಂಗಳ ಕ್ಲೀನ್ ಮಾಡ್ಕೊಂಡು, ರಂಗೋಲಿ ಎಲ್ಲ ಹಾಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಂಡು ನೀವು ನಾಳೆ ದೇವ್ರ ಮನೆ ಇವತ್ತೇ ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೇದು. ಆಯ್ತಾ? ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ದೇವ್ರ ಸಾಮಾನುಗಳನ್ನ ನಾವು ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಹಾಗೇನೆ ದೇವ್ರ ಮನೆನೂ ಕೂಡ ನಾವು ಕ್ಲೀನ್ ಮಾಡಬಾರ್ದು. ಸರಿನಾ? ಸೊ ಹಾಗಾಗಿ ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀವು ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲಿಂದ ದೇವ್ರಿಗೆ ಪೂಜೆನ ಮಾಡ್ಕೊಳ್ಳಿ. ಆಯ್ತಾ? ಪೂಜೆನ ಮಾಡ್ಬಿಟ್ಟು ಗೈಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಈವ್ನಿಂಗ್ ಆದ್ಮೇಲೆ, ಅಂದ್ರೆ ಸೂರ್ಯ ಮುಳುಗದ್ಮೇಲೆ ಕೆಟ್ಟ ಶಕ್ತಿಗಳು ತುಂಬಾನೇ ಜಾಸ್ತಿ ಆಗುತ್ತೆ. ಆಯ್ತಾ? ಯಾಕಂದ್ರೆ ಕತ್ಲಲ್ಲಿ ಕೆಟ್ಟ ಶಕ್ತಿಗಳು ಸಂಚಾರ ಮಾಡುತ್ತೆ. ಸರಿನಾ? ಸೊ ಹಾಗಾಗಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ತುಂಬಾನೇ ಕೆಟ್ಟ ಶಕ್ತಿಗಳು ಸಂಚಾರ ಮಾಡೋದ್ರಿಂದ ಅದು ಸಂಜೆ ಸೂರ್ಯ ಮುಳುಗಿದ್ಮೇಲೆ ಸಂಚಾರ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕೇವಲ ಒಂದು ನಿಂಬೆ ಹಣ್ಣನ್ನ ನೀವು ತಗೊಳ್ಬೇಕಾಗತ್ತೆ. ಆಯ್ತಾ? ಈ ಹಸಿರು ಕಲರ್ ನಿಂಬೆಹಣ್ಣು ಬರುತ್ತಲ್ಲ, ಅದನ್ನ ತಗೊಳಕ್ ಹೋಗ್ಬೇಡಿ. ಅರಿಶಿನ ಕಲರ್ದು ನಿಂಬೆಹಣ್ಣನ್ನ ನೀವು ತಗೊಳ್ಬೇಕಾಗತ್ತೆ. ಆ ನಿಂಬೆಹಣ್ಣನ್ನ ನೀವು ತಗೊಂಡು ಗೈಸ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅದನ್ನ ಮುಕ್ಕಾಲ್ ಭಾಗ
ಅಂದ್ರೆ ಮುಕ್ಕಾಲ್ ಭಾಗಕ್ಕಿಂತ ಒಳಗಡೆನೆ ಸ್ವಲ್ಪ ಕಟ್ ಮಾಡ್ಬೇಕು, ಅದನ್ನ ಫುಲ್ ಕಟ್ ಮಾಡ್ಬೇಡಿ, ಮುಕ್ಕಾಲ್ ಭಾಗಕ್ಕಿಂತ ಒಂಚೂರು ಕಮ್ಮಿನೇ ಕಟ್ ಮಾಡ್ಕೊಂಡು ಅದ್ರ ಒಳಗಡೆಗೆ ನೀವು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮನ ನೀವು ಹಾಕೋಬೇಕಾಗತ್ತೆ, ಸರಿನಾ. ಕುಂಕುಮನ ಹಾಕ್ಬಿಟ್ಟು ಗಾಯ್ಸ್ ನೀವು ಅದ್ರೊಳಗಡೆಗೆ ಸ್ವಲ್ಪ ಕಲ್ಲುಪ್ಪನ್ನ ನೀವು ಹಾಕ್ಬೇಕು, ಸರಿನಾ. ಒಂದು ನಿಂಬೆಹಣ್ಣ ತಗೊಳ್ಳಿ, ಅರ್ಶಿನ ಕಲರ್ ನಿಂಬೆಹಣ್ಣೆ ಹಾಕ್ಬೇಕು, ಅದ್ರೊಳಗಡೆ ಸ್ವಲ್ಪ ಕುಂಕುಮನ ಹಾಕಿ ಹಾಗೇನೆ ಸ್ವಲ್ಪ ಕಲ್ಲುಪ್ಪನ ಹಾಕ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಈ ಒಂದು ತಂತ್ರನ ಗಾಯ್ಸ್ ನೀವು ರಾತ್ರಿ 10 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕು, ಸರಿನಾ. ಅಂದ್ರೆ ಸೂರ್ಯ ಮುಳುಗಿದ ಮೇಲೆ 10 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಆಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಇರುವಂತ ಎಲ್ಲಾರನು ಕೂಡ, ಅಂದ್ರೆ ಎಲ್ಲಾರು ಹೊರಗಡೆ ಹೋಗಿರ್ತಾರಲ್ವಾ, ಈಗ ಕೆಲ್ಸಕ್ಕೆ ಹೋಗಿರ್ತಾರೆ, ನಿಮ್ಮ ಮನೇಲಿ ಯಾರಾದ್ರೂ ನಿಮ್ ಗಂಡ ಆಗಿರ್ಬಹುದು, ಇಲ್ಲ ನಿಮ್ಮ ಅಪ್ಪ ಆಗಿರ್ಬೋದು, ಇಲ್ಲ ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ಅತ್ತೆ ಮಾವ ಯಾರಾದ್ರೂ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ. ಅವರೆಲ್ಲ ಬಂದ ಮೇಲೆ, ಮನೆಗೆ ಬಂದ ಮೇಲೆ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು, ಸರಿನಾ. ಆ ನಿಂಬೆಹಣ್ಣನ್ನ ನೀವು ಹಿಡ್ಕೊಂಡು ಇಡೀ ನಿಮ್ಮ ಮನೆ ಮೂಲೆ ಮೂಲೆಗೂ ಅದನ್ನ ಟಚ್ ಮಾಡ್ಬೇಕು, ಸರಿನಾ. ಅಂದ್ರೆ ನಿಮ್ ವಾಶ್ರೂಮ್ ಕೂಡ ಬಿಡಬೇಡಿ, ವಾಶ್ರೂಮ್ಗೂ ಕೂಡ ಮೂಲೆ ಮೂಲೆಲ್ಲ ಟಚ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ನಿಮ್ಮ ಮನೆಯ ವಾಶ್ರೂಮ್ ಅಲ್ಲಿ ಇರುತ್ತೆ, ಸರಿನಾ. ಸೊ ಹಾಗಾಗಿ ಮೂಲೆ ಮೂಲೆಗೆ ಅದನ್ನ ಟಚ್ ಮಾಡ್ಬೇಕು. ಟಚ್ ಮಾಡ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಮನೆ ಒಳಗಡೆ ಇರ್ತಾರಲ್ವಾ ಅವ್ರನ್ನೆಲ್ಲ ಕರ್ಕೊಂಡೋಗಿ ಹೊರಗಡೆ, ಸರಿನಾ. ಹೊರಗಡೆ ಇರಕ್ಕೆ ಹೇಳಿ, ಅವ್ರನ್ನ ಇರಕ್ಕೆ ಹೇಳ್ಬಿಟ್ಟು ಮನೆ ಮೂಲೆ ಮೂಲೆಗೆಲ್ಲ ಟಚ್ ಮಾಡ್ಬಿಟ್ಟು ಆ ನಿಂಬೆಹಣ್ಣಿನ ಕೈಯಲ್ಲಿ ಹಿಡ್ಕೊಂಡು ನೀವು ಎಲ್ಲಾರ್ಗೂ ಕೂಡ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಅವ್ರೆಲ್ಲರಿಗೂ ಕೂಡ ದೃಷ್ಟಿನ ತೆಗಿಬೇಕು, ಸರಿನಾ. ತಲೆಯಿಂದ 3 ಸಲ ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ಎರಡು ಸೈಡ್ ಕೂಡ ಎರಡೂ ತರ ನೀವು ಇದನ್ನ ದೃಷ್ಟಿನ ತೆಗೆದ್ಬಿಟ್ಟು ನೀವು ಅದಾದ್ಮೇಲೆ ಮನೆಗೆ ದೃಷ್ಟಿನ ತೆಗಿಬೇಕು. ಅಂದ್ರೆ ಹೊಸ್ಲಿರುತ್ತಲ್ಲ, ಹೊಸ್ಲತ್ರ ನೀವು ಕ್ಲೀನ್ ಆಗಿ ದೃಷ್ಟಿನ ತೆಗೆದ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಗಾಯ್ಸ್, ಅದನ್ನ ನೀವು ಯಾವ್ದಾದ್ರೂ ಒಂದು ಯಾರು ಓಡಾಡಬಾರ್ದು ಆ ಪ್ಲೇಸಿಗೆ ತಗೊಂಡೋಗಿ ನೀವು ಹಾಕ್ಬೇಕಾಗತ್ತೆ, ಸರಿನಾ. ಯಾಕಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ. ಈ 3 ದಾರಿಗಳು ಕೂಡುತ್ತೆ ನೋಡಿ, ಅಲ್ಲೂ ನೀವು ಹಾಕ್ಬೋದು. ಆದ್ರೆ ಯಾರು ಜನಗಳು ಓಡಾಡ್ತಿದ್ರೆ ದಯವಿಟ್ಟು ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಲ್ವಾ. ಸೊ ಹಾಗಾಗಿ ಅದನ್ನ ಯಾರು ಓಡಾಡದೇ ಇರೋ ಜಾಗಕ್ಕೆ ತಗೊಂಡೋಗ್ಬಿಟ್ಟು ನೀವು ಹಾಕ್ಬಿಟ್ಟು ಅದನ್ನ ಅಂದ್ರೆ ಎಸಿರಿ, ಅದನ್ನ ಬಿಸಾಕ್ಬಿಡಿ, ಅದನ್ನ ಆಯ್ತಾ. ಬಿಸಾಕ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ಬೇಡಿ, ಅದನ್ನ ನೋಡ್ದೇನೆ ಮನೆಗೆ ಬಂದು ಕೈಕಾಲ್ ಮುಖನ ತೊಳ್ಕೊಂಡೆ ನೀವು ಒಳಗಡೆ ಬರ್ಬೇಕಾಗತ್ತೆ, ಸರಿನಾ. ಹೊರಗಡೆ ನೀರ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಟ್ಯಾಪ್ ಇದ್ರೂ ಪರವಾಗಿಲ್ಲ, ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಟ್ಯಾಪ್ ಇಲ್ಲಪ್ಪ ಏನ್ ಮಾಡೋದು ಅನ್ನೋರು ಸ್ವಲ್ಪ ನೀರ್ನ ಹೊರಗಡೆ ಇಟ್ಕೊಂಡು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ನೀವು ಬರ್ಬೇಕಾಗತ್ತೆ. ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಗಾಯ್ಸ್, ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕ್ಬಿಟ್ಟು ಎಲ್ಲಾ ಕಡೆ ನೀವು ಪ್ರೋಕ್ಷಣೆನ ಮಾಡ್ಬೇಕು. ಮನೆ ಒಳಗಡೆ ಮೂಲೆ ಮೂಲೆಲ್ಲ ಟಚ್ ಮಾಡಿರ್ತೀರಾ ಅಲ್ವಾ ನೀವು ನಿಂಬೆಹಣ್ಣಲ್ಲಿ. ಸೊ ಎಲ್ಲಾ ಕಡೆನೂ ನೀವು ಅರಿಶಿನದ ನೀರನ್ನ ನೀವು ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬೇಕು, ಸರಿನಾ. ಪ್ರೋಕ್ಷಣೆ ಮಾಡಿದ್ರೆ ಗಾಯ್ಸ್ ನೋಡಿ, ಬೇಕಾದ್ರೆ ಈ ರೀತಿ ನೀವು ಮಾಡೋದ್ರಿಂದ ಇದನ್ನ ಬಂದು ಪರಿಹಾರ ಶಾಸ್ತ್ರದಲ್ಲಿ ಹಾಗೇನೆ ತಾಂತ್ರಿಕ ಶಾಸ್ತ್ರದಲ್ಲೂ ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ, ಸರಿನಾ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮೇಲೆ ಇರುವಂತ ನರದೃಷ್ಟಿ ಆಗಿರಬಹುದು, ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು, ಇಲ್ಲ ಮನೆ ಮೇಲೆ ಆಗಿರುವಂತ ದೃಷ್ಟಿ ಆಗಿರಬಹುದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಕೆಟ್ಟ ಶಕ್ತಿ ನಿಮ್ಮ ಮನೆಯಲ್ಲಿ ಆವಾಹನೆ ಮಾಡ್ಕೊಂಡು ಒಳಗಡೆ ಇದ್ರೆ ಅಕಸ್ಮಾತ್, ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ನಮ್ಮ ಮನೆಯಲ್ಲಿ ಕಿರಿಕಿರಿಯಾಗಿ ಜಗಳ ಉಂಟಾಗಿರಬಹುದು, ಇಲ್ಲ ಮನೆ ಏಳಿಗೆ ಆಗ್ತಾ ಇಲ್ಲ, ತುಂಬಾ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ನಾವ್ ಎಷ್ಟೇ ದುಡಿದ್ರು ಕೂಡ ನಮ್ಮ ಮನೆಯಲ್ಲಿ ₹1 ನಮ್ಗೆ ನಿಲ್ತಾ ಇಲ್ಲ, ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಆ ದುಡ್ಡು ಅಲ್ಲೇ ಪೋಲಾಗ್ತಿದೆ ಅಂತಂದ್ರೂ ಕೂಡ ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ ಗೈಸ್ ಅಂತ. ಯಾಕಂದ್ರೆ ನಾನು ಕೂಡ ಇದನ್ನ ಮಾಡ್ತಾ ಬರ್ತಾ ಇದ್ದೀನಿ, ನನ್ಗೆ ನಿಜವಾಗ್ಲೂ ಇದು ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ. ಸೊ ಹಾಗಾಗಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂದ್ಮೇಲೆ ನನ್ನಿಂದ ನಿಮ್ಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ನಾನು ನೀವ್ ಅನ್ಕೋಬಹುದು, ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅದು ಅಂತ ನೀವು ಅನ್ಕೋಬಹುದು. ಬಟ್ ನನ್ನ ಚಾನೆಲ್ ನಲ್ಲಿ ಬಂದು ಗಾಯ್ಸ್, ನಾನೇನು ಅಂತಂದ್ರೆ ಒಂದು ಸಲ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಅದನ್ನ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ತಿಳಿಸೋದು. ಯಾಕಂದ್ರೆ ನೀವು ಮಾಡ್ಬಿಟ್ಟು ಆಮೇಲೆ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಹಾಗಾಗಿ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನ್ಗೆ ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಇದೆಲ್ಲನೂ ಕೂಡ ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ, ಅಂದ್ರೆ ಲಕ್ಷ್ಮಿಯ ಆಗಮನ ಆಗುತ್ತೆ, ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ, ಸರಿನಾ. ಇದನ್ನ ದಯವಿಟ್ಟು ಮಿಸ್ ಮಾಡ್ಬಿಡಿ. ಇದನ್ನ ನೀವು ಪ್ರತಿ ಹುಣ್ಣಿಮೆಲೆ ಕೂಡ ನೀವು ಮಾಡ್ಕೊಳ್ಬಹುದು, ಸರಿನಾ. ಪ್ರತಿ ಹುಣ್ಣಿಮೆಲ್ಲೂ ಈ ತರ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ನೀವು ಈ ಬಾಗ್ಲ ಹತ್ರ ದೃಷ್ಟಿ ತೆಗೆದ್ಬಿಟ್ಟು
ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ಸ್ವಲ್ಪ ಕುಂಕುಮ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇಡ್ತಾರಲ್ಲ, ಅದನ್ನು ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಗೈಸ್. ಯಾರು ಕೂಡ ದಯವಿಟ್ಟು ಇದನ್ನ ಈ ಪ್ರಯೋಗನ ಮಿಸ್ ಮಾಡಬೇಡಿ. ನಾಳೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ಳಿ. ನಿಮ್ಮ ಮನೆ ಜವಾಬ್ದಾರಿ ನಿಮ್ಮೇಲೆ ಇರೋದ್ರಿಂದ, ನಿಮ್ಮ ಮನೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದೇ ಆಗಿರೋದ್ರಿಂದ ನೀವೇ ಇದನ್ನ ಮಾಡ್ಬೇಕಾಗತ್ತೆ, ಸರಿನಾ? ಅಂದ್ರೆ ಗೃಹಿಣಿಯರು ಯಾರು ಮನೇಲಿ ಇರ್ತೀರಾ ಅವರು ಮಾಡ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್ ನೀವು ಈ ತಂತ್ರನ ನೀವು ಒಂದು ನಂಬಿಕೆ ಮತ್ತೆ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಬೇಕಾಗತ್ತೆ. ಒಂದು ನಂಬಿಕೆ ಇಟ್ಟು ಮಾಡಿ ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತೆ ಈ ರೀತಿ ಮನಸ್ಥಿತಿನ ಇಟ್ಕೊಂಡು ನೀವು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ರೀತಿ ತಂತ್ರಗಳನ್ನ ಆಗಿನ ಕಾಲದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ, ಸರಿನಾ? ಸೊ ಸುಮ್ನೆ ಹೇಳೋದಿಲ್ಲ ಯಾರನ್ನು ಅಲ್ವಾ? ಸೊ ಹಾಗಾಗಿ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ತೀರಾ ಅಂತ ನಾನು ಕೂಡ ಅನ್ಕೊಳ್ತೀನಿ, ಸರಿನಾ? ದೇವ್ರು ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಿ 2025 ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನ ಕಾಣ್ಲಿ, ಹಾಗೆ ನಿಮ್ಮ ಮನೆ ಅಭಿವೃದ್ಧಿ ಆಗ್ಲಿ, ಏಳಿಗೆ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ನಿಮ್ಗೆ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಹಾಗೇನೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬೈ ಬೈ, ಸಿ ಯು, ಟೇಕ್ ಕೇರ್.